ರಾಜೀನಾಮೆ ಕೊಟ್ರೆ ಸಿದ್ದರಾಮಯ್ಯ ಅವ್ರನ್ನ ಮನೆ ಮುಂದೆ ನಾವು ಇಷ್ಟು ಕರ್ನಾಟಕನೇ ಸೇರಿ ಅವ್ರ ಮನೆ ಮುಂದೆ ಧರಣಿ ಮಾಡ್ತೀವಿ, ಕೊಡಕ್ ಬಿಡಲ್ಲ, ರಾಜೀನಾಮೆ ಕೊಡಕ್ ಕೂಡ್ದು. ಬಿಜೆಪಿನ ಕಳ್ರು ನಮ್ಗೆ ಬಡವ್ರು ಅಂದ್ರೆ ನಮ್ ಸಿದ್ದರಾಮಯ್ಯ ಮನ ಮಕ್ಕಳ ತರ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಇದು ಧರ್ಮಕ್ಕೂ ಅಧರ್ಮಕ್ಕೂ ನಡೀತಾ ಇರೋ ಯುದ್ಧ. ಇದು ಈ JDS ಬಿಜೆಪಿ ಏನಿದ್ದಾರೆ ಈ ನಾಯಕರು, ಒಬ್ಬ ಹಿಂದುಳಿದ ವರ್ಗದ ನಾಯಕ 2 ಬಾರಿ CM ಆದ್ರು ಅನ್ನೋ ಒಂದು ಹೊಟ್ಟೆ ಕಿಚ್ಚುಗೋಸ್ಕರ ಇಲ್ಲದೆ ಇರೋ ಅಂತ ಆರೋಪನ ಹೊರಿಸೋದು ಈ ಜನತೆನೂ ಸಹಿಸಲ್ಲ, ಭಗವಂತೂ ಸಹಿಸಲ್ಲ. ಜನಾಂದೋಲನದಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಕೂಡ ಆಗಮಿಸಿದ್ದಾರೆ. ಅವ್ರನ್ನೇ ಮಾತನಾಡಿಸೋಣ. ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳ್ತಾರೆ, ಬಿಜೆಪಿಯವ್ರ ಪಾದಯಾತ್ರೆ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ. ಮೇಡಮ್ ನಮಸ್ಕಾರ. ಇವತ್ತು ನೀವು ಈ ಒಂದು ಜನಾಂದೋಲನಕ್ಕೆ ಬಂದಿದ್ದೀರಿ. ಯಾಕೆ ಬಂದಿದ್ದೀರಿ ಇಲ್ಲಿ? ನಿಮಗೆ ಯಾವ ಉದ್ದೇಶಕ್ಕೆ ಬಂದಿದ್ದೀವಿ ಅಂತ ಎಲ್ಲಿಂದ ಬಂದಿರೋದು ನೀವು? ಶೇಷಾದಿಪುರ ಆಂಜನೇಯ ಬ್ಲಾಕ್ 77 ವಾರ್ಡ್, ಬೆಂಗಳೂರಾ? ಈಗ ಸಿದ್ದರಾಮಯ್ಯನವ್ರ ಮೇಲೆ ಇಂಥ ಆರೋಪ ಬಂದಿದೆ, ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ ಅಂತ ಹೇಳಿ. ಏನು ಹೇಳ್ತೀರಿ? ಕೆಲಸ ಇಲ್ಲ ಸರ್, ಯಾವಾಗಲೂ ಅಷ್ಟೇ. ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಎಷ್ಟು ಬಡವ್ರಿಗೆಲ್ಲ ಎಷ್ಟು ಒಳ್ಳೇದಾಗಿದೆ ಗೊತ್ತಾ, ಅನುಕೂಲ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ, ನಮ್ಮ ಸರ್ಕಾರ ಬಂದಿದೆ ಅಂತ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. BJP ಅವರವ್ರಿಗೆ ಹೊಟ್ಟೆ ಉರಿ, ಅವ್ರಿಗೆ ಅವ್ರು ಮಾಡಿದ ಭ್ರಷ್ಟಾಚಾರ ನಮ್ಮ ಸಿದ್ದರಾಮಯ್ಯ ಮಾಡಿಬಿಟ್ಟಿದ್ದಾರಾ ಹೇಳಿ? ಯಡಿಯೂರಪ್ಪ ಮಾಡಿಲ್ವಾ? ಕುಮಾರಸ್ವಾಮಿ ಮಾಡಿಲ್ವಾ? ಯಾರು ಮಾಡದೇ ಇದ್ದಾರೆ ಹೇಳಿ? ನಮ್ಮ ಸಿದ್ದರಾಮಯ್ಯ ವಿಜಯೇಂದ್ರ ಮಾಡಿಲ್ವಾ? ಏನು ಮಾಡಿದ್ದಾರೆ ವಿಜಯೇಂದ್ರ? ಮತ್ತೆ ಅವ್ರದ್ದು ಭ್ರಷ್ಟಾಚಾರ ಎಷ್ಟಿದೆ ಸರ್ ಅವ್ರದ್ದು? ಕೊರೋನಾ ಟೈಮಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ವಿ, ಕೊರೋನಾ ಟೈಮಲ್ಲಿ ಅವ್ರ ಸರ್ಕಾರ ಇದ್ದಾಗ ಎಷ್ಟು ಜನಗೆ ಏನು ಅನುಕೂಲ ಆಯಿತು ಸರ್. ಎಷ್ಟೋ ಜನ ಮಣ್ಣಿಗೋದ್ರು, ಒಬ್ಬರು ಮೆಡಿಕಲ್ದಲ್ಲಿ ಎಷ್ಟು ಅವರು ಅವ್ಯವಹಾರ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಯಾರಿಗಾರು ಜನಗಳಿಗೆ ಒಳ್ಳೇದು ಮಾಡಿದಾರಾ? ಈಗ ಸಿದ್ದರಾಮಯ್ಯ ಬಂದು 1 ವರ್ಷ ಆಯಿತು. ಎಷ್ಟು ಜನಗಳಿಗೆ ದೇವಸ್ಥಾನಕ್ಕೆ ಬಸ್ಸು ಫ್ರೀ ಕೊಟ್ಟರು, ಕರೆಂಟ್ ಫ್ರೀ ಕೊಟ್ಟರು, ಗೃಹಲಕ್ಷ್ಮಿ 2,000 ರೂಪಾಯಿ ಫ್ರೀ ಮಾಡಿದ್ದಾರೆ. ಗೃಹಲಕ್ಷ್ಮಿ 2,000 ಬರ್ತಾನೆ ಇಲ್ವಂತೆ 3 ತಿಂಗಳಿಂದ? ಬರ್ತಾ ಇದೆ. ಈಗ ಇಲ್ಲ, 1 ತಿಂಗಳು ಪೆಂಡಿಂಗ್ ಇತ್ತು ಸರ್, 1 ತಿಂಗಳು ಪೆಂಡಿಂಗ್ ಇತ್ತು, ಅದು ಈ ತಿಂಗಳು ಹಾಕಿದ್ದಾರೆ, ಇವತ್ತು ಬಂದಿದೆ. ಬೇಕಾದ್ರೆ ಮೊಬೈಲಲ್ಲಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇದ್ರು 2 ತಿಂಗಳದ ಹಾಕಿಲ್ಲ, ಈ ತಿಂಗಳು ಹಾಕ್ತೀವಿ ಅಂತ. ಯಾಕೆ ಲೇಟ್ ಆಯ್ತು? ಅದು ಹಾಕಿಲ್ಲ ಅಂದ್ರೆ ನಮ್ಮ ಮೋದಿನೇ ಅದಕ್ಕೆ ಕಾರಣ. ಈ ಬಡವರಿಗೆ 2,000 ಬಂದಿಲ್ಲ ಅಂದ್ರೆ ಇವತ್ತು ಬೆಳಗ್ಗೆನೆ ಮೆಸೇಜ್ ಬಸ್ಸಲ್ಲಿ ಬರ್ತಾನೆ ಮೆಸೇಜ್ ಬಂದಿದೆ, ಅಕೌಂಟ್ಗೆ 2,000 ಕ್ರೆಡಿಟ್ ಆಗಿದೆ ಸರ್. ಇವತ್ತು ಬಂದಿದೆ ಗೃಹಲಕ್ಷ್ಮಿ ಅಮೌಂಟ್, ಅಮೌಂಟ್ ಬಂದಿದೆ ನಿಮಗೆ. ರಾಜ್ಯದಲ್ಲಿ ಎಷ್ಟೋ ಸುಳ್ಳುಗಳು ಮಾಡಿದ್ದಾರೆ ಅವರು. ಬಡವರಿಗೆ ಬಂದು ಲೋನ್ ಕೊಡ್ತೀನಿ, ಅದು ಕೊಡ್ತೀನಿ, ಇದಕ್ಕೆಲ್ಲ ಸುಳ್ಳು. ಇವಾಗ ಬಡವರು ರೈತರಿಗೆ ಅನುಕೂಲ ಇಲ್ಲ. ಬಂದಿದೆ ಹಾಗಾದ್ರೆ ಎಲ್ಲ ನಾವು ಕೇಳಿದ ಮೇಲೆ ಒಂದೊಂದು ಮನೆಗಳಿಗೂ ನಮ್ಮ ದಿನೇಶ್ ಗುಂಡೂರಾವ್ ಸಾರು ಬಂದು ನೋಡ್ತಾ ಇದ್ದಾರೆ. ನಮ್ಗೆ 2,000 ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ? ಒಂದೊಂದು ಅಕೌಂಟಿಗೆ ಮೋದಿ ಅವರು ಹೇಳಿದ್ರು 15 ಲಕ್ಷ ಹಾಕ್ತೀನಿ ಅಂತ. ಅದೇ ಹಾಕಕ್ಕೆ ಹೇಳಿಲ್ಲ, ಯಾಕೆ ಹಾಕಿಲ್ಲ ಅದನ್ನ ಹೇಳಕ್ಕೆ ಅವ್ರಿಗೆ ದಿಕ್ಕಿಲ್ಲ. 2,000 2 ತಿಂಗಳು ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾಕೆ? ನಮ್ಮ ದಿನೇಶ್ ಗುಂಡೂರಾವ್ ಸಾರು ಇರೋದ್ರಿಂದ ನಮ್ಗೆ ಏನು ಚಿಂತೆನೇ ಇಲ್ಲ ಸರ್ ನಮ್ಗೆ. ಈಗ ಅಕಸ್ಮಾತ್ ಆಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರೆ ನಾವು ಬಿಡಲ್ಲ. ಸಿದ್ದರಾಮಯ್ಯ ಅವ್ರನ್ನ ಮನೆ ಮುಂದೆ ನಾವು ಇಷ್ಟು ಕರ್ನಾಟಕನೇ ಸೇರಿ ಅವ್ರ ಮನೆ ಮುಂದೆ ಧರಣಿ ಮಾಡ್ತೀವಿ, ಕೊಡಕ್ ಬಿಡಲ್ಲ, ರಾಜೀನಾಮೆ ಕೊಡಕ್ ಕೂಡ್ದು. ಇನ್ನೊಂದು ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರನ್ನ ಬಿಜೆಪಿಯವರು ಎಷ್ಟು ಇಳಿಸೋದಕ್ಕೆ ಪ್ರಯತ್ನ ಪಡ್ತಿದಾರೋ ಅಷ್ಟೇ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಗುಂಪಿದೆಯಂತೆ, ಅವರು ಇಳಿಸೋದಕ್ಕೆ ಪ್ರಯತ್ನ ಪಡ್ತಿದಾರಂತೆ. ಅವ್ರು ಸುಳ್ಳು ಹೇಳ್ತಾರೆ ಸರ್. ಎಲ್ಲ ನೋಡಿ ಸರ್, ಮನೆ ಅಂದಮೇಲೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮನೇಲೆ ಇರ್ಬೇಕಂದ್ರೆ ರಾಜಕೀಯದಲ್ಲಿ ಇರಲ್ವಾ ಸರ್? ಅದ್ರಲ್ಲಿ ಇರ್ತಾರೆ. ಬೇಗ ಅವರೇ ಬೇಕಂತ ನಮ್ಗೆಲ್ಲ ಸುಳ್ಳು ಎಬ್ಬರಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲೂ ಕಳ್ರಿದಾರ? ಇಲ್ಲ, ಬಿಜೆಪಿ ಬಂದು ಇಲ್ಲಿದ್ದಾರೆ. ಆ ಕಳ್ಳರು ಬಂದು ಕಾಂಗ್ರೆಸ್ ಬಿಜೆಪಿನ ಕಳ್ರು. ನಮಗೆ ಬಡವ್ರು ಅಂದ್ರೆ ನಮ್ಮ ಸಿದ್ದರಾಮಯ್ಯ. ನಾವು ಗಾಂಧಿನಗರ ದಿನೇಶ್ ಗುಂಡೂರಾವ್ 25 ವರ್ಷದಿಂದ ನಮ್ಮನ್ನ ಮನೆ ಮಕ್ಕಳ ತರ ನೋಡ್ಕೊಂಡಿದ್ದಾರೆ. ನಮ್ಮನ್ನ ಮನೆ ಮಕ್ಕಳ ತರ ನೋಡ್ಕೊಂಡವ್ರೆ. ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಇದೆ ಅಂತ ದಿನೇಶ್ ಗುಂಡೂರಾವ್ಗೆ, ಸಿದ್ದರಾಮಯ್ಯಗೆ 2,000 ಹಾಕೋರು. ಇವರಿಂದ ಇವಾಗ 2 ತಿಂಗಳು ನಿಲ್ಸಿದ್ದಾರೆ. ಈಗ 4,000 ಹಾಕ್ಯವ್ರೆ. ಆದ್ರೆ ಬಡವ್ರು ಅವರಿಂದ ಬದುಕ್ತಾ
ಬದುಕ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯಿಂದ ದಿನೇಶ್ ಗುಂಡೂರಾವಿಂದ ನಾವು ಬದುಕ್ತಾ ಇದ್ವಿ ಗಾಂಧಿನಗರದಲ್ಲಿ. ಹೋರಾಟ ಮಾಡ್ತೀವಿ, ಹೋರಾಟ ಮಾಡ್ತೀವಿ ನಾವು. ನಾವು ಬಿಡಲ್ಲ BJP. ದಯವಿಟ್ಟು ಈ ಮೀಡಿಯಾದವರು ಈ ಜನಸ್ತೋಮ ನೋಡಿ ಸಿದ್ದರಾಮಯ್ಯ ಅವರ ಶಕ್ತಿ ಮತ್ತು ಪ್ರಾಮಾಣಿಕತೆಗೆ ಜನ ಬೆಲೆ ಕೊಟ್ಟಿದ್ದಾರೆ. ನಿಮ್ಮನ್ನೇ ಮಾತನಾಡಿಸ್ತಿದೀವಿ, ಸಿದ್ದರಾಮಯ್ಯನವ್ರ ಬಗ್ಗೆ ಕೇಳ್ತಿದೀವಿ, ನೀವೇ ಮಾತಾಡಬೇಕು. ನಾವು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳೋದಲ್ಲ, ನಾವು ಏನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಕಣ್ಣಾರೆ ನೋಡಿ ಸತ್ಯ ಏನು ಅಂತ ಗೊತ್ತಾಗಬೇಕು. ಇದು ಧರ್ಮಕ್ಕೂ ಅಧರ್ಮಕ್ಕೂ ನಡೀತಾ ಇರೋ ಯುದ್ಧ. ಇದು ಧರ್ಮ ಗೆದ್ದೇ ಗೆಲ್ಲುತ್ತೆ, ಇವರ ಕುತಂತ್ರ ರಾಜಕಾರಣ ಯಾವತ್ತೂ ಗೆಲ್ಲಲ್ಲ. ಸಿದ್ದರಾಮಯ್ಯ ಅವ್ರನ್ನ ಇಷ್ಟು ಜನಶಕ್ತಿ ಇರೋವರೆಗೂ ಅವರ ಪ್ರಾಮಾಣಿಕತೆ ಎಷ್ಟು ಇದೆ ಅಷ್ಟೇ ಚೆನ್ನಾಗಿ ಈ ಜನಸ್ತೋಮ ಒಂದೇ ಉತ್ತರ ಕೊಡ್ತದೆ. ದಯಮಾಡಿ ಈ JDS BJP ಏನಿದ್ದಾರೆ ಈ ನಾಯಕರು ಈ ಕುತಂತ್ರ ನಾಟಕನ ಬಿಟ್ಟು ಒಬ್ಬ ಹಿಂದುಳಿದ ವರ್ಗದ ನಾಯಕ 2 ಬಾರಿ CM ಆದ್ರು ಅನ್ನೋ ಒಂದು ಹೊಟ್ಟೆ ಕಿಚ್ಚಗೋಸ್ಕರ ಇಲ್ಲದೆ ಇರೋ ಅಂತ ಆರೋಪನ ಹೊರಿಸೋದು ಈ ಜನತೆನೂ ಸಹಿಸಲ್ಲ, ಭಗವಂತೂ ಸಹಿಸಲ್ಲ. ದಯಮಾಡಿ ಸಿದ್ದರಾಮಯ್ಯನವರು ಒಳ್ಳೆ ನಾಯಕ, ನಿಮಗೆಲ್ಲ ಗೊತ್ತು. ಆದರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈಗ ಒಂದಿಷ್ಟು ಹಗರಣಗಳು ವಿಚಾರ ಬಂದಿದೆ, ಆರೋಪ ಬಂದಿದೆ. ಒಂದಿಬ್ಬರು ಅಂದರೆ ಈಗ ಒಬ್ಬರು ಸಚಿವರು ಅವ್ರ ಸಂಪುಟದಲ್ಲಿದ್ದರು, ಅವ್ರ ತಲೆದಂಡ ಆಯಿತು. ಈಗ ಸಿದ್ದರಾಮಯ್ಯನವ್ರಿಗೆ ಅವಮಾನ ಆಗಿದೆ. ಜೊತೆಗೆ ಈಗ ಅವರ ರಾಜೀನಾಮೆಗೂ ಕೂಡ BJP ಅವರು ಪಟ್ಟು ಹಿಡಿದಿದ್ದಾರೆ. ಇದು ರಾಜೀನಾಮೆಗೆ ಒತ್ತಾಯಿಸೋದು ಒಂದು ರಾಜಕೀಯ ಪ್ರೇರಿತ ಆರೋಪ ಅಷ್ಟೇ. ಯಾವುದೇ ರೀತಿ ಕಾನೂನು ಕ್ರಮವನ್ನು ರಾಜ್ಯಪಾಲರು ಹೊರಿಸಿರೋದೆಲ್ಲ ಶುದ್ಧ ಸುಳ್ಳು. ಈಗ ಸರ್, ಈಗ ಇಷ್ಟು ಜನ ಬಂದಿದ್ದೀವಿ, ನಾವು ನೇರವಾಗಿ ರಾಜಭವನಕ್ಕೆ ಹೋಗಿ ಈ ಕಡೆ ಕೇಳಿ ಸರ್, ಇಷ್ಟು ಜನನು ಹೋಗಿ ರಾಜಭವನಕ್ಕೆ ಹೋಗಿ ನಾವು ದೂರು ಕೊಡ್ತೀವಿ. ಇದೇ JDS BJPಗೆ ಆಧಾರ ಸಹಿತವಾಗಿ ಕೊಡ್ತೀವಿ. ಕ್ರಮ ತಗೋತಾರ? ಕೇಂದ್ರ ಸಚಿವರನ್ನ ಇಳಿಸ್ತಾರ? ಹೇಳ್ತಾರ ಹೇಳಿ? ಯಾವುದೇ ಆರೋಪ ಇಲ್ಲ, ಸಾಮಾನ್ಯ ವ್ಯಕ್ತಿ ಹೋಗಿ ದೂರು ಕೊಟ್ರೆ ಯಾವುದೇ ಆರೋಪ ಇಲ್ಲದೆ ಕಾನೂನು ತಜ್ಞರ ಜೊತೆ ಸಂಪರ್ಕಿಸದೆ ಏಕಾಏಕಿ ದೂರಕ್ಕೆ ಮುಖ್ಯಮಂತ್ರಿಗೆ ಹೇಗೆ ನೋಟಿಸ್ ಕೊಟ್ಟರು ಇವರು? ರಾಜ್ಯಪಾಲರು ಏನಿದೆ ವಿಧಾನಸಭೆಗೆ ಸಚಿವ ಸಂಪುಟಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು. ಅವ್ರ ವಿರುದ್ಧ ತನಿಖೆ ಆಗಬೇಕು, ಕೋರ್ಟ್ಗೆ ಹೋಗಬೇಕು. ಆ ಕೋರ್ಟಲ್ಲಿ ಕೇಸ್ ದಾಖಲಾಗಿ ಪ್ರಾಸಿಕ್ಯೂಷನ್ ಕೊಡಬೇಕು. ಏನೇನೂ ಇಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ಕೊಟ್ಟರೆ ಸೋಕಾಸ್ ಕೊಟ್ಟಿರಲ್ಲ, ಇದು ನ್ಯಾಯನ? ಇದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ, ಈ ಕುತಂತ್ರ ನಡೆಯಲ್ಲ. ದಯಮಾಡಿ ರಾಜ್ಯಪಾಲರಲ್ಲಿ ಇಡೀ ರಾಜ್ಯದ ಪರವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನರ ಪರವಾಗಿ ರಾಜ್ಯಪಾಲರು ಕೇಳ್ತಾ ಇದ್ದೀವಿ, ದಯಮಾಡಿ ನೀವು ಕೊಟ್ಟರೆ ನೋಟಿಸು ಕಾನೂನು ಬಾಹಿರ, ಈ ನೋಟಿಸ್ನ ತಗೋಬೇಕು. ಇದಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲ ಕೊಟ್ಟಿದ್ದಾರಲ್ಲ, ಪ್ರಾಸಿಕ್ಯೂಷನ್ಗೆ ಮನವಿ ಕೊಟ್ಟಿದ್ದಾರಲ್ಲ, ಯಾಕೆ ಕ್ರಮ ತಗೊಂಡಿಲ್ಲ ನೀವು? ಅದು ಹೇಗೆ ಏಕಾಏಕಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋ ವಿರುದ್ಧ ಹೇಗೆ ನೋಟಿಸ್ ಕೊಟ್ರಿ ನೀವು? ಅಂದರೆ ಸಿದ್ದರಾಮಯ್ಯನವರು ಇದ್ರೆ BJP ಅವ್ರ ಆಟ ನಡೆಯಲ್ಲ ಅಂತ ಒಂದು. ಜೊತೆಗೆ ಸಿದ್ದರಾಮಯ್ಯನವ್ರು ಏನಾದರೂ ರಾಜೀನಾಮೆ ಕೊಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಾತಾಳಕ್ಕೆ ಹೋಗುತ್ತಂತೆ, ನಿಜಾನ? ಅಲ್ಲ, ಪಾತಾಳಕ್ಕೆ ಯಾವ ಕಾರಣಕ್ಕೂ ಹೋಗಲ್ಲ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡುವಂಥ ಕೆಲಸ ಮಾಡೋದಿಲ್ಲ, ಅವ್ರು ಕೊಡೋದು ಇಲ್ಲ. ಅವ್ರು ಕೊಡೋದು ಇಲ್ಲ, ಅವ್ರು ರಾಜೀನಾಮೆ ಕೊಡುವಂಥ ಕೆಲಸ ಮಾಡೋದಿಲ್ಲ. ಅದು ಇಲ್ಲಿ ಜನಕ್ಕೂ ಗೊತ್ತು, ನಿಮಗೆ ಚೆನ್ನಾಗಿ ಗೊತ್ತು. ನೀವು ಕೇಳಬೇಕು, ಕೇಳ್ತಾ ಇದ್ದೀರಿ. ನಮ್ಮಂಥ ಹಿರಿಯರು ಅಲ್ಲ ಮಾಡ್ತಾರೆ, ಅವ್ರು ಮಾಡ್ತಾ ಇದ್ದಾರೆ, ಅವರು ಧರ್ಮವಾದ ಕೆಲಸ ಮಾಡ್ತಾವ್ರೆ. ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ತಾ ಇದ್ದೀರಿ. ಧರ್ಮವಾದ ಲೆಕ್ಕಾಚಾರ ಕರ್ನಾಟಕ ಸ್ಟೇಟಲ್ಲಿ ಇವರಂಥ ಮುಖ್ಯಮಂತ್ರಿ ಯಾರೂ ಸಿಗಲ್ಲ. ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಕ್ಲೀನ್ ಹ್ಯಾಂಡು, ಈ ಕ್ಲೀನ್ ಹ್ಯಾಂಡನ್ನು ಹಾಳು ಮಾಡಿ ಗೂಬೆ ಕೂರಿಸಿ ಅವ್ರ ಮೇಲೆ ಅಪಪ್ರಚಾರ ತರಬೇಕು ಅನ್ನೋ ಹುನ್ನಾರ JDS ಮತ್ತು ಕಾಂಗ್ರೆಸ್ ಇವರು BJP ಮಾಡ್ತಾ ಇದ್ದಾರೆ. ಇದು ಸಿಂಧು ಆಗಲ್ಲ ಸರ್. ನಾವು ಈಗ ನಿಮ್ಮ ಮೇಲೆ ನಾವು ಏನೇ ಹೇಳಿದ್ರು ಕರೆಕ್ಟಾಗಿದ್ದಾಗ ಧರ್ಮವಾಗಿದ್ದಾಗ ಹೆಂಗೆ ಸಿಂಧು ಆಗುತ್ತೆ? ಸಿಂಧು ಆಗಲ್ಲ. ಎಷ್ಟು ಜನ ಕರ್ನಾಟಕ ಸ್ಟೇಟಲ್ಲಿ ಬದುಕ್ತಾ ಇದ್ದಾರೆ, ಇವರು ಹೆಸರು ಹೇಳ್ಕೊಂಡು ಎಷ್ಟು ಬಡವ್ರ ಬಗ್ಗರಿಗೆ ಅನ್ಯಾಯ ಆಯ್ತಾ ಇದೆ. ಇವ್ರು ಯಾಕೆ ಹಿಂದೆ ಮಾಡಲಿಲ್ಲ? ಹಿಂದೆ ಮಾಡಿ ದುಡ್ಡೆಲ್ಲ ಎಷ್ಟು ಲೂಟಿ ಮಾಡಿದ್ರು ನಿಮಗೆ ಗೊತ್ತು, ನಾವು ಹೇಳಂಗೇ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.